ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್‌ಗೆ ಎಲ್ಲ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಒಂದು ಸಿಟಿಟಿ ಎಕ್ಸಾಮನ್ನು ಬರೆದಂಥ ಬಹುತೇಕ ಅಭ್ಯರ್ಥಿಗಳು ಕೂಡ ವೈಟ್ ಮಾಡ್ತಿರ್ತಾರೆ ಒಂದು ರಿಸಲ್ಟ್ ಅನ್ನೋದಕ್ಕೆ ಸಂಬಂಧಪಟ್ಟಂತೆ. ಸೊ ಇದೀಗ ಒಂದು ಆನ್ಸರ್ ಆಗಿರ್ಬೋದು ರಿಸಲ್ಟ್‌ಗೆಲ್ಲ ವೈಟ್ ಮಾಡ್ತಿರ್ತೀರಾ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಮಾಹಿತಿ ಅಂತ ಹೇಳ್ಬೋದಾಗಿರುವಂಥದ್ದಾಗಿರುತ್ತೆ. ರಿಸಲ್ಟ್ ಯಾವಾಗ ಬರಬಹುದು ಅಂತಕ್ಕಂಥ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರುವಂಥ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಮಾಹಿತಿ ತಿಳಿಸ್ತಾ ಇರುವಂಥದ್ದಾಗಿರುತ್ತೆ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಯನ್ನು ಪಡ್ಕೊಳ್ಳೋದಕ್ಕೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್‌ಗೆ ಯಾಕಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಒಂದು ಟಿಟಿ ಅಂತಕ್ಕಂಥ ನಡೆಯುತ್ತೆ. ಸೆಂಟ್ರಲ್ ಲೆವೆಲಲ್ಲಿ ಸಿಟಿಟಿ ನಡೆಯುವಂಥದ್ದಿರುತ್ತೆ. ಸೆಂಟ್ರಲ್ ಲೆವೆಲ್ ನಡೆಯೋದ್ರಿಂದ ಹಿಂದಿ ಅಥವಾ ಇಂಗ್ಲಿಷ್‌ನಲ್ಲಿ ಬಹುತೇಕ ವಿಡಿಯೋಸ್‌ಗಳು ನಿಮಗೆ ಅವೈಲೇಬಲ್ ಇರುತ್ತೆ. ಕನ್ನಡದಲ್ಲಿ ಸಿಟಿಟಿಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ಸ್ ಇನ್ಫಾರ್ಮೇಷನ್ ನೋಟಿಫಿಕೇಶನ್ ಏನೇ ಕಾಲ್ ಆದರೂ ಕೂಡ ಒಂದು ಕೀ ಆನ್ಸರ್ ಆಗಿರ್ಬೋದು, ನಂತರದಲ್ಲಿ ರಿಸಲ್ಟ್‌ಗೆ ಸಂಬಂಧಪಟ್ಟಂತೆ ಇತರ ಏನೇ ಅಪ್ಡೇಟ್ಸ್ ಬಂದರೂ ಕನ್ನಡದಲ್ಲಿ ತಿಳ್ಕೊಳ್ಳೋದಕ್ಕೆ ಇಷ್ಟ ಇದ್ದರೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್‌ಗೆ ಸಬ್ಸ್ಕ್ರೈಬ್ ಆಗಬಹುದು, ಬೆಲ್ ಐಕಾನ್ ಕ್ಲಿಕ್ ಮಾಡಬಹುದು, ಫ್ರೀ ಕೂಡ ಆಗಿರುತ್ತೆ ಇದು ಅಂತ ಕೂಡ ತಿಳಿಸ್ತಾ ಇರೋದಿರುತ್ತೆ. ವಾಟ್ಸ್ಆಪ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್, ವೆಬ್ಸೈಟ್ ಲಿಂಕ್ ಇರೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಹೆಚ್ಚುವರಿ ಮಾಹಿತಿನ ಪಡ್ಕೊಂತಾ ಇರಬಹುದಾಗುತ್ತೆ. ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋಣ. ಈಗ ಸಿಟಿಟಿ ಎಕ್ಸಾಮ್ ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅಂತಕ್ಕಂತ ಏನಿರುತ್ತಲ್ಲ, ಫೆಬ್ರವರಿ ತಿಂಗಳ 8 ಮತ್ತು 7ನೇ ತಾರೀಕಿನಂದು ಈ ಒಂದು 2 ದಿನಗಳಲ್ಲಿ ಪೇಪರ್ 1 ಮತ್ತು ಪೇಪರ್ 2 ಎಕ್ಸಾಮ್ಗಳು ನಡೆದಿರುವಂತದ್ದಾಗಿರುತ್ತೆ. ಸುಮಾರು ಬಹುತೇಕವಾಗಿ 25 ಲಕ್ಷ ಆಸುಪಾಸಿನಲ್ಲಿ ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕಿದ್ದಾರೆ ಅಂತ ಹೇಳ್ಬೋದಾಗಿರುವಂತದ್ದಾಗಿರುತ್ತೆ. ಇದೀಗೆಲ್ಲ ಅಭ್ಯರ್ಥಿಗಳು ಕೂಡ ಒಂದು ರಿಸಲ್ಟ್ ಯಾವಾಗ ಪ್ರಕಟ ಆಗುತ್ತೆ ಅಥವಾ ಒಂದು ಕೀ ಆನ್ಸರ್ ಯಾವಾಗ ಪ್ರಕಟ ಆಗುತ್ತೆ ಅಂತ ವೈಟ್ ಮಾಡ್ತಿರೋದಾಗಿರುತ್ತೆ. ಸೊ ಕೀ ಆನ್ಸರ್ಗೆ ಸಂಬಂಧಪಟ್ಟಂತೆ ಕೂಡ ಯಾವುದೇ ರೀತಿಯ ಅಫಿಷಿಯಲ್ ಅನೌನ್ಸ್ಮೆಂಟ್ ಬಂದಿಲ್ಲ. ಸದ್ಯಕ್ಕಿರೋ ಮಾಹಿತಿಗಳ ಪ್ರಕಾರ ಎಕ್ಸಾಮ್ ಕಂಪ್ಲೀಟ್ ಆದ 15 ದಿನದ ಆಸುಪಾಸು ಅಥವಾ ಅದಕ್ಕಿಂತ ಅಧಿಕ ಸಮಯನೂ ಕೂಡ ಸಿಟಿಟಿ ಎಕ್ಸಾಮ್ ಕೀ ಆನ್ಸರ್ಗೆ ತಗೊಳುತ್ತೆ ಅಂತಕ್ಕಂಥ ಸದ್ಯಕ್ಕೆ ಮಾಹಿತಿಗಳಿರುವಂತದ್ದಾಗಿರುತ್ತೆ. ಸೊ ವೈಟ್ ಮಾಡಬೇಕಿರುತ್ತೆ ಅಲ್ಲಿ ತನಕ. ಮತ್ತೆ ಇನ್ನೊಂದೇನಂದ್ರೆ ಪ್ರಮುಖವಾಗಿ ಮಾಹಿತಿಗಳ ಅಭ್ಯರ್ಥಿಗಳಿಗೆ ರಿಸಲ್ಟ್ ಯಾವಾಗ ಅಂತ ವೆಯ್ಟ್ ಮಾಡ್ತಿರೋದಾಗಿರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕೃತವಾಗಿ ಒಂದು ಅಧಿಸೂಚನೆ ಕೂಡ ಇಲಾಖೆಯವರು ಪ್ರಕಟ ಮಾಡಿದ್ರು ಅಂತ ಹೇಳ್ಬೋದಾಗಿರುವಂತದ್ದಾಗಿರುತ್ತೆ. ಸೊ ಸಿಟಿಟಿಗೆ ಎಕ್ಸಾಮ್‌ಗೆ ಸಂಬಂಧಪಟ್ಟಂತೆ ಒಂದು ಸಿಬಿಎಸ್ಇ ಕಡೆಯಿಂದ ಅಫಿಷಿಯಲ್ ಅನೌನ್ಸ್ಮೆಂಟ್ ಕೂಡ ಪ್ರಕಟ ಮಾಡಿದ್ರು. ಅದರಲ್ಲೂ ಕೂಡ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಅನ್ನ ಮಾಹಿತಿನ ಕೊಟ್ಟಿರು. ಯಾವ ದಿನಾಂಕದಂದು ಎಕ್ಸಾಮ್ ಮಾಡ್ತೀವಿ, ಯಾವ ಸಮಯಕ್ಕೆ, ನಂತರದಲ್ಲಿ ಒಂದು ಹಾಲ್ ಟಿಕೆಟ್ ಯಾವಾಗ ಬಿಡುಗಡೆ ಮಾಡ್ತಾರೆ, ಅಡ್ಮಿಟ್ ಕಾರ್ಡ್‌ನ ನಂತರದಲ್ಲಿ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಅನ್ನ ಪ್ರಮುಖ ಮಾಹಿತಿಗಳನ್ನು ಕೊಟ್ಟಿದ್ರು. ಅದರಲ್ಲೂ ಕೂಡ ಮೆನ್ಷನ್ ಆಗಿರೋದು ಗಮನಿಸಬಹುದಾಗಿರುತ್ತೆ ಅಭ್ಯರ್ಥಿಗಳಿಗೆ ಸಿಟಿಟಿ ಎಕ್ಸಾಮ್‌ನ ಒಂದು ರಿಸಲ್ಟ್ ಅಂತಕ್ಕಂಥದ್ದನ್ನ ಎಂಡ್ ಆಫ್ ಮಾರ್ಚ್ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿನ ಅಲ್ಲಿ ಕೊಟ್ಟಿದ್ರು. ಅಂದ್ರೆ ಮಾರ್ಚ್ ತಿಂಗಳ ಕೊನೆಯ ವಾರದಲ್ಲಿ ಅಥವಾ ಕೊನೆಯ ಸಂದರ್ಭದಲ್ಲಿ ಮಾಹಿತಿನ ಪ್ರಕಟ ಆಗ್ಬೋದು ರಿಸಲ್ಟ್ ಅಂತಕ್ಕಂಥ ಮಾಹಿತಿನ ಇಲಾಖೆ ಕಡೆಯಿಂದ ಸಿಬಿಎಸ್ಇ ಕಡೆಯಿಂದ ಕೊಟ್ಟಿರುವಂತದ್ದಾಗಿರುತ್ತೆ. ಸೊ ಆ ಪ್ರಕಾರದಲ್ಲಿ ಒಂದು ಮಾರ್ಚ್ ತಿಂಗಳ ಕೊನೆಯ ಭಾಗದಲ್ಲಿ ರಿಸಲ್ಟ್ ಪ್ರಕಟ ಆಗುವ ಸಾಧ್ಯತೆಗಳು ಸದ್ಯಕ್ಕೆ ಕಾಣ್ತಿರುವಂತದ್ದಾಗಿರುತ್ತೆ. ಯಾಕಂದ್ರೆ ಬಹುತೇಕ ಅಪ್ಲಿಕೇಶನ್ ಆಗಿರುವಂತದ್ದಾಗಿರುತ್ತೆ. ಬಹುತೇಕ ಅಭ್ಯರ್ಥಿಗಳು ಕೂಡ ಎಕ್ಸಾಮ್ ಅನ್ನು ಬರೆದಿರ್ತಾರೆ. ಸೊ ಅದಕ್ಕೆ ಕೂಡ ಸಮಯನೂ ಕೂಡ ತಗೊಳ್ಳುವಂತದ್ದಿರುತ್ತೆ. ಆ ಒಂದು ರೀಸನ್ ಇಂದ ಎಂಡ್ ಆಫ್ ಮಾರ್ಚ್ ನಲ್ಲಿ ರಿಸಲ್ಟ್ ಅಂತಕ್ಕಂಥದ್ದು ಸಿಟಿಟಿ ಎಕ್ಸಾಮ್ ರಿಸಲ್ಟ್ ಒಂದು ಮಾರ್ಚ್ ತಿಂಗಳ ಕೊನೆಯ ವಾರದ ಒಳಗಡೆ ಅಥವಾ ಮಾರ್ಚ್ ತಿಂಗಳಲ್ಲಿ ಆಲ್ಮೋಸ್ಟ್ ರಿಸಲ್ಟ್ ಅಂತಕ್ಕಂಥದ್ದು ಪ್ರಕಟ ಆಗುವಂತದ್ದಿರುತ್ತೆ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಏನೇ ಬಂದರೂ ಕೂಡ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ನಿಮಗೆ ಮಾಹಿತಿಗಳು ಸಿಗ್ತಿರುತ್ತೆ. ಅದಕ್ಕೆ ಚಾನಲ್‌ಗೆ ಹೊಸದಾಗಿ ವಿಡಿಯೋ ನೋಡ್ತಿರುವಂತವರು ಸಬ್ಸ್ಕ್ರೈಬ್ ಆಗಬಹುದು, ಬೆಲ್ ಐಕಾನ್ ಕ್ಲಿಕ್ ಮಾಡಬಹುದು. ನಿಮ್ಮ ಸ್ನೇಹಿತರಿಗೆ ಮರಿದೇ ವಿಡಿಯೋ ಶೇರ್ ಮಾಡಿ ಅವರಿಗೆ ಒಂದು ಮಾಹಿತಿನ ತಲುಪಿಸಿ ಅಂತ ಹೇಳ್ತಾ ಆಲ್ ದಿ ಬೆಸ್ಟ್.